ಹಾಯ್ ಹಲೋ ಎವ್ರಿವನ್. ಇವತ್ತು ಬಂದು ನನ್ನ ಫ್ರೆಂಡ್ ಅವ್ರ ಅಕ್ಕ ಎಂಗೇಜ್ಮೆಂಟ್ ಆ್ಯಂಡ್ ಈಗ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ ಕಾಲೇಜ್ ಹತ್ರ ಬಾ, ಕಾಲೇಜ್ ಹತ್ರದಿಂದ ಹೋಗೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ಇವತ್ತು ನಾನು ಕಾಲೇಜ್ಗೆ ಫೋನ್ ಲೈಕ್ ಐ ಆಮ್ ನಾಟ್ ಗೋಯಿಂಗ್ ಟು ಕಾಲೇಜ್ ಹತ್ರ ಫೋನ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಐ ವಿಲ್ ಶೋ ದ ಹೋಲ್ ಥಿಂಕ್ ಫ್ರಮ್ ದಿ ಔಟ್ಸೈಡ್. ಸೊ ಲೆಟ್ಸ್ ಗೋ. ಈಗ ನಮ್ಮಮ್ಮ ಬ್ರೇಕ್ಫಾಸ್ಟ್ ಮಾಡಿದರೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗಬೇಕು. ಸಖತ್ ಲೇಟ್ ಆಗಿಬಿಟ್ಟಿದೆ. ಅವಳು 9:30ಗೆಲ್ಲ ನನ್ನ ಫ್ರೆಂಡು ಇರಬೇಕು ವೆನ್ಯೂದಲ್ಲಿ ಅಂತ ಹೇಳಿದ್ಲು. ಟೈಮ್ ಬಂದು ಆಲ್ರೆಡಿ 8:50. ಹೆಂಗೆ ಹೋಗೋದು ಗೊತ್ತಿಲ್ಲ. ಇಟ್ ಲಿಟ್ರಲಿ ಟೇಕ್ಸ್ 1.5 hour. ಲೈಕ್ ನಾನು ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬಿಟ್ರೆ ಜಸ್ಟ್ 20-25 ಮಿನಿಟ್ಸು. ಆದರೆ ನಾನು ಕಾಲೇಜ್ಗೆ ಹೋಗಿ ನನ್ನ ಫ್ರೆಂಡ್ಸ್ನೆಲ್ಲ ಜೊತೆ ಸೇರಿ ಅವ್ರ ಜೊತೆ ಹೋಗೋದಲ್ವ. ಸೊ ಇಟ್ ವಿಲ್ ಟೇಕ್ 1.5 hour. ಸೊ ಲೆಟ್ ಸಿ ಹೌ ಇಟ್ ಗೋಸ್. ನನ್ನ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ. ಐ ಹೋಪ್ ದಿಸ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಸೊ ಕಮಾನ್ ಲೆಟ್ಸ್ ಗೋ. ಸೊ ಗೈಸ್, ಈಗ ನಾವು ಬಂದಿದ್ದೀರಿ. And my friend is here, Shreya. Hi guys, everyone in the world should be like Ritu, bro. Like such sweet girl she is, bro. If everyone is like Ritu, there would be no wars at all, for real. ಅಷ್ಟೇ ಗೈಸ್, ಈಗ ನಾವು ಹೋಗ್ತಾ ಇದ್ದೀರಿ, ಕಾಲೇಜ್ ಹತ್ರ ಇದ್ದೀರಿ. Bye ಹೇಳಿ ಗೈಸ್. ಓಕೆ ಬಾಯ್. ದಟ್ಸ್ ಆಲ್. ಈಗ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬಂದವ್ರೆ, ಎಲ್ಲಾರನ್ನೂ ಮೀಟ್ ಮಾಡೋಣ. ನಮ್ಮ ಕಾಲೇಜ್ ಹತ್ರ ಹೋಗ್ತಿದ್ರಿ, ಕಾಲೇಜ್ ಒಳಗಡೆ ಹೋಗಲ್ಲ. ವಿಲ್ ಗೋ, ಸೊ ವಿಲ್ ಕ್ರಾಸ್ ದಿಸ್ ಆ್ಯಂಡ್ ವಿಲ್ ಗೋ. ಸೊ ಗಾಯ್ಸ್, ನನ್ನ ಫ್ರೆಂಡು ಇಲ್ಲಿ ಇದ್ದಾಳೆ. ಅವಳಿಗೆ ನಾವು ಲೇಟಾಗಿ ಬರ್ತೀವಿ ಅಂತ ಹೇಳಿದ್ದೀವಿ. ಶಿ ಇಸ್ ಸಿಟ್ಟಿಂಗ್ ಹಿಯರ್. ಲೆಟ್ಸ್ ಸಿ ಯುವರ್ ರಿಯಾಕ್ಷನ್. ವೇಟ್ ಬ್ರೋ, ವೇಟ್. ವೇರ್ ಇಸ್ ಶಿ? ನಾನು ಶ್ರೇಯ ಟ್ವಿನ್ನಿಂಗ್. ಎಸ್, ಗಿವ್ ಸಮ್ ರಿಯಾಕ್ಷನ್. ನೋ Twinning you, why are you so late? My name is Shreya. Shreya Ghosh. Did you exchange your name with her? Yeah, her name is Stella Mary. ಪಕ್ಕ ನಿಂತ್ಕೊಳ್ರಿ. So much of height difference, bro. If you put your ladder ರೋಡಲ್ಲಿ. Stella, it's not ours, Stella. It's not ours. बोला केवल माइट कराना. ಎಲ್ಲವರು guys, my another friend Purvika. ಹೊಟ್ಟೆ ಹುರ್ಕೊಂತವಳು ಮೋನಿಕಾ. ಪೂಜಾ ತಿರ್ಗೋ, ಹಾಯ್ ಮಾಡಿ. ಹೆಂಗ್ ನಡ್ಕೊಂಡು ಹೋಗ್ತಾಳು ನೋಡಿಲ್ಲೇ ಅವಳು. ನೋಡಿ ಗಾಯ್ಸ್, ನಾನು ಪೂರ್ವಿ ಮ್ಯಾಚಿಂಗ್ ಸ್ವಲ್ಪ ವೈಟ್ ಇರೋದ್ರಿಂದ. ಸೊ ಅಷ್ಟೇ. ನನ್ನ ಬ್ಯಾಗು, ನಾನು ಎಲ್ಲೂ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರಲಿಲ್ಲ ಗಾಯ್ಸ್. ಈ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಕಡೆ ಬ್ಯಾಗು, ಪವರ್ ಬ್ಯಾಂಕು, ಚಾರ್ಜರು, ಅದೇ. ಈಗ ಹೋಗ್ತಾ ಇದ್ರಿ. ಲೆಟ್ಸ್ ಗೋ ಗಾಯ್ಸ್. ಲೇಟ್ ಆಗಿಬಿಟ್ಟಿದೆ. ಅಕ್ಷಯ ಫೋನ್ ಮಾಡಿ ಮೆಸೇಜ್ ಮಾಡಿದ್ಲು, ಲೇಟ್ ಆಗಿಬಿಟ್ಟಿದೆ ಫುಲ್ಲು, ಹೋಗಬೇಕು. ಸೊ ಇನ್ನು ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಹೋಗ್ಬಿಟ್ಟು ತೋರಿಸ್ತೀನಿ. ನಮ್ಮ ಗ್ಯಾಂಗ್ ತುಂಬ ದೊಡ್ಡದು ಗಾಯ್ಸ್. 15-20 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿರೋದು ನಾವು 6 ಮೆಂಬರ್ಸು. ಆಲ್ರೆಡಿ ಒಬ್ರು ಹೋಗಿದ್ದಾಳೆ ವೆನ್ಯೂಗೆ. ಲೆಟ್ಸ್ ಸಿ ಎಷ್ಟು ಜನ ಇರ್ತಾರೆ ಅಂತ. ನಾನು ನಿನ್ನೆ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಲ್ಲ ಬ್ಲಡ್ ಅಂತ. ಇವಳೇ ಅದು. ಏಯ್ ಬಿಡು, ಇರೋ ಪೂರ್ವಿ. ಇವಳು ಫ್ರೆಂಡ್ ಬಂದು ಇವಳು ಬ್ಲಡ್ ಅಂತ. ತೋರಿಸು ಬ್ಲಡ್ ಅಂತೆ ಗಾಯ್ಸ್. ಕುಯ್ಕೊಂಡು ನೋಡ್ಸಕ್ಕೆ ಹಂಗೆ ನೋಡ್ಬಾರ್ದು. ಕುಯ್ದು ಬಿಡು ಕೈನ. ಬ್ಲಡ್ನ ನೋಡ್ದೆ, ಸ್ಕಿನ್ನ ನೋಡುತ್ತಾ ಇದೆಯಾ. ಇವಳೇ ಗಾಯ್ಸ್, ಇವಳ ಫ್ರೆಂಡ್ ಬಂದು ಇವಳು ಬ್ಲಡ್ ಅಂತೆ. ಅದೇ ನಾನು ನೆನೆ ನಮ್ಮ ಅಣ್ಣ ಜೊತೆ ಬ್ಲಾಗ್ ಮಾಡಿದ್ರಲ್ಲಿ ಮೆನ್ಷನ್ ಮಾಡಿ. ಪುಷ್ಪ ತೋರ್ಸ್. ಪುಷ್ಪ ಏನಂತ ಅಂದೋಳು ನೋಡಿ ಬ್ಯಾಗಲ್ಲಿ. ಐ ಡೋಂಟ್ ಲೈಕ್ ಇಟ್. ಪುಷ್ಪ ಗಾಯ್ಸ್, ಅಯ್ಯೋ ನೋಡಿ, ಇವಳೇ ನನ್ನ ಫ್ರೆಂಡು, ಅವ್ರ ಅಕ್ಕ. ಜ್ಯೂಸ್ ಕುಡಿಯೋಕೆ ಬಂದೋಳೆ ಇವಳೇ ಗಾಯ್ಸ್. ಹಾಯ್ ಮಾಡು. ಪುಷ್ಪ ಈ ಮಾಡು. ಹಾಯ್ ನನ್ನ ತಮ್ಮನೇಲಿ ಅದಕ್ಕೆ
ಇನ್ನೂ ತೆಗ್ದಿಲ್ವಾ? ಬೇಗ ತೆಗಿ. ಯಾರ ಕೈಲಾದ್ರೂ ಕೊಡು ಇದೆ. ಪುಷ್ಪ ಗೈಸ್, ದಿಸ್ ಇಸ್ ಪುಷ್ಪ ಗೈಸ್. ಈ ನಾನು ಚೆನ್ನಾಗಿ ಪೋಸ್ಟ್ ಕೊಡುವಾಗ ನಿಮಗೆ ಕರೆಕ್ಟಾಗಿ ಫೋಟೋ. ದಿಸ್ ಇಸ್ ನಾಟ್ ಫೋಟೋ, ದಿಸ್ ಇಸ್ ವಿಡಿಯೋ. ಹೇಳಿ ಮತ್ತೆ ಇನ್ನೊಂದ್ಸತಿ. ಕೇಕ್ ಕಟ್ ಮಾಡಿಸಿದ್ರೆ ಅಲ್ಲಿ ನಿಂಗೇನು ಸಿಗಲ್ಲ? ಕೇಕ್ ಸಿಗಲ್ಲ. ಪ್ರೈವೇಟ್ ಆಗಿ ಮಾಡಿಸಿದ್ರೆ ಪ್ರೈವೇಟ್ ಕೇಕ್ ಅಲ್ಲ, ಪ್ರೈವೇಟ್ ಆಗಿ ಕೇಕ್ ಕಟ್ ಮಾಡಿಸಿದ್ರೆ. ಅದೇ ಪ್ರೈವೇಟ್ ಆಗಿ ಕೇಕ್ ಕಟ್ ಮಾಡಿಸಿದ್ರೆ ಕೇಕ್ ಸಿಗುತ್ತೆ. ಬಟ್ ಪ್ರೈವೇಟ್ ಆಗಿ ಅವರಿಬ್ರು ಒಟ್ಟಿಗೆ ಸಿಗಲ್ಲ. ಒಂದು ಕೇಕ್ ತಿನ್ನೋದಕ್ಕೋಸ್ಕರ ಹೆಂಗಾಡ್ತೀರಾ? ನಾಟ್ಕೊಂಡು ತೊಗೊಂಡು ಬಂದಿರೋ ಕೇಕ್. ಸ್ವಲ್ಪ ಹೊತ್ತು ಮುಂಚೆ ನೀನು ಇದೇ ಹೇಳಿದ್ದು, ಒಟ್ಟಿದ್ದೀನಿ. ಹೌದಾ? ನನ್ನ ಬರ್ತ್ಡೇಗೂ ಇದೆ ಕೇಕ್ ತಂದಿದ್ದು. ಇಷ್ಟು ಬೇಗ ಊಟಕ್ಕೆ ಬಂದ್ಬಿಟ್ಟಿದ್ಯಾ? ನನ್ನ ಫ್ರೆಂಡ್ ನೋಡಿ ಹಿಡ್ದೆ ನಡೀರಿ, ಹೋಗೋಣ ಬನ್ನಿ. ಹಿಡಿಬೇಕಾ? ಹಿಡಿ. ಯು ನೋ ಹಿಮ್ ಶ್ರೇಯಾ? ಶ್ರೇಯಾ, ಯು ನೋ ಹಿಮ್? ಡೋಂಟ್ ಈಟ್ ಮೀ. ತನು ತನು ಈ ಕಡೆ ರೈಸ್ ನಾವು ಊಟ ಮಾಡಕ್ಕೆ ಸಾಕು. ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಅಕ್ಕ ಎಂಗೇಜ್ಮೆಂಟ್ ಯಾವ್ಯಾವ ಥರ ಊಟ ಇರುತ್ತೆ ಲೆಟ್ಸ್ ಸಿ. ಯಾವ ಥರ ಇದೆ ಕೇಕೆಲ್ಲ ಕಟ್ ಮಾಡಿಸಿದ್ರೆ ಇಟ್ ವಾಸ್ ಸೊ ಗುಡ್, ಇಟ್ ವಾಸ್ ವೆರಿ ನೈಸ್. ಈಗ ಊಟ ತಿಂತಾ ಇಷ್ಟು ಊಟ ಇದೆ ನಿಮಗೆ. ಅವಳನ್ನು ಕರಿ. ಇಲ್ಲಿ ನೋಡಿ. ಅಕ್ಷಯ ತಿರ್ಗೆ ಇದನ್ನ ಉಪ್ಪಿನಕಾಯಿ ಜೊತೆ ತಿಂತೀನಿ ನೋಡಿ, ಚೆನ್ನಾಗಿದೆ. ವಿಯರ್ಡ್ ಕಾಂಬಿನೇಷನ್. ಹಾಯ್, ಎಲ್ಲರೂ ಹೆಂಗಿದ್ದೀರಾ? ಇವ್ರ ಅಕ್ಕದ ಎಂಗೇಜ್ಮೆಂಟ್. ನಮ್ಮ ಅಕ್ಕದ ನಾನು ಹೇಳ್ತೀನಿ. ಶಿ ಇಸ್ ದ ಮೇನ್ ಕ್ಯಾರೆಕ್ಟರ್ ಅನ್ನೋ ಥರ ಆಗ್ಬಿಟ್ಟಿದೆ. ಓ ಓಕೆ ಓಕೆ, ಯು ಟೆಲ್, ಯು ಟಾಕ್ ಸಮಥಿಂಗ್. ಅವರು ತಿಂದಿರ ಪಪ್ಪಾಯಿ. ಹಾಂ ಗೈಸ್, ನಮ್ಮ ಅಕ್ಕ ಎಂಗೇಜ್ಮೆಂಟ್ ಇವರೆಲ್ಲ ಬಂದು ನನ್ನ ಮಾನ ಮರ್ಯಾದೆ ಉಳಿಸಿದ್ದಾರೆ. ಯಾಕಂದರೆ ನಾನು ಹೇಳಿದ್ದೆ ನನಗೆ 12 ಜನ ಫ್ರೆಂಡ್ಸ್ ಇದ್ದಾರೆ, 12 ಜನ ಬರಬೇಕು ಅಂತ. ಉಳ್ಸಿನ ತೆಗಿತವ್ರೆ. ನಮ್ಮಪ್ಪ ಹೇಳಿದೆ, ಅದಕ್ಕೆ ನಮ್ಮಪ್ಪ ಹೌದಾ ಸರಿ ಬಂದರೆ ಒಳ್ಳೇದು, ಬಂದಿಲ್ಲ ಅಂದರೆ ಊಟ ವೇಸ್ಟು. ಇಲ್ಲಿಗೆ ಎಷ್ಟು ಬರ್ತಾ ಇದ್ದಾರೆ. ಹಾಗೆ ರಿತು ಬ್ಲಾಗ್ಗಳು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ರಿತು ಬ್ಲಾಗ್ ಸಕ್ಕತ್ತಾಗಿ ಮಾಡ್ತಾಳೆ. ಮಾತಂತೂ 10x ಸ್ಪೀಡಾಗಿ ಹೋಯ್ತಾ ಇರ್ತದೆ. ಅದು ನಿಮಗೆ ಜೊತೆಗಿದ್ರೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ. ಇಲ್ಲ ಅಂದರೆ ನಿಂಗೆ ಆಗೈತಾ ಅಭ್ಯಾಸ? ತುಂಬ ಅಭ್ಯಾಸ ಆಗಿಬಿಡುತ್ತೆ. ಅವ್ಳು ಜೊತೆಗೆ ಸ್ಪೀಡಲ್ಲಿ ಹೋಗ್ತಾ ಇರ್ತಾಳೆ. ಅದಾದ್ರೂ ನಾನು ಹಿಂಗೆ ಹೇಳ್ತಾವಳ ನಿಮಗೆ ಆ ಟಾಪಿಗೆ ಗೊತ್ತಿರಲ್ಲ. ಒಂದು ವರ್ಡ್ ಇಟ್ಕೊಂಡು ನಾನು ಕಂಡುಹಿಡಿತೀನಿ, ಅವ್ರು ಅದೇ ಮಾತಾಡ್ತಾಳೆ. ಸೊ ನಿಜ ಇಲ್ಲಿ ಜೊತೆ ಸ್ಪೀಡಲ್ಲಿ ಮಾತಾಡ್ತೀಯಾ? ಬಟ್ ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊತೀನಿ ಸ್ಲೋ ಆಗಿ. ಅಭ್ಯಾಸ ಆಗುತ್ತೆ. ಅಷ್ಟು ಸ್ಪೀಡಾಗಿ ಯಾರು ಮಾತಾಡೋದು ಬರಲ್ಲ. ಅವಳು ಸ್ಪೀಡಾಗಿ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀವೇ ನೋಡೋರು. ನಿಂಗೆ ಹೆಂಗೆ ಅನಿಸ್ತಿದೆ ನಿಮ್ಮ ಅಕ್ಕ ಎಂಗೇಜ್ಮೆಂಟು? ಬೇಜಾರಾಗ್ತೈತೆ, ಮದುವೆ ಆಗ್ತಾಳೆ ಅಂತ. ಬಟ್ ಹರ್ ಹ್ಯಾಪಿನೆಸ್ ಇಸ್ ಮೈ ಹ್ಯಾಪಿನೆಸ್. ಖಾಲಿ ಆಗ್ತಿತ್ತಲ್ಲ, ಅದು ನಾನು ಇನ್ನೂ ತಿಂದಿಲ್ಲ. ಹೋಗಿ ತಿಂತೀವಿ ಗೈಸ್. ಊಟ ವಾಸ್ ವೆರಿ ನೈಸ್. ಊಟ ಹೆಂಗಿತ್ತು ತಮಗೆ? ಪವಿತ್ರ, ಊಟ ಹೆಂಗಿತ್ತು? ಪೂರ್ವಿಕಾ, ಹೌ ವಾಸ್ ದ ಫುಡ್? ಫುಡ್ ರಿವ್ಯೂ, ರಿಟರ್ನ್ ಗಿಫ್ಟ್ ಗೈಸ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಅದು. ಬಾಯ್ ಗೈಸ್, ಹೋಗ್ತಾಳ್ ರೀತು ಫೈನಲಿ. ಇಲ್ಲ ಗೈಸ್, ಪಾಪ ರೀತು ಗೈಸ್, ಪಾಪ ರೀತು ಗೈಸ್, ರೀತು ಗೈಸ್, ಅಯ್ಯೋ ರೀತು ಗೈಸ್, ಅಯ್ಯೋ. ಇಲ್ಲ ಗೈಸ್, ರೀತು ಶ್ರೇಯಾ ಗೈಸ್, ಥ್ಯಾಂಕ್ ಯು. ಬೇಡ ಬೇಡ, ಬಾಯ್ ಬಾಯ್ ಬಾಯ್. ಅಷ್ಟೇ ನೋಡಿ.
ಅಷ್ಟೊಂದು ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಸೊ ಅಷ್ಟೇ ಗೈಸ್, ದಿಸ್ ಬ್ಲಾಗ್ ಎಸ್ ಕಮ್ ಟು ಆ್ಯನ್ ಎಂಡ್. ನಾನು ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ಫುಲ್ ಸುಸ್ತಾಗ್ಬಿಟ್ಟಿದೆ, ಬಿಸಿಲಲ್ಲಿ ಹೋಗಿದ್ದರಿಂದ ನೋಡಿ ಫುಲ್ ಟ್ಯಾನ್ ಕೂಡ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ಅಷ್ಟೇ, ಎಂಗೇಜ್ಮೆಂಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಹೋಯಿತು, ಬೇಗ ಹೋದ್ರಿ. ಆ್ಯಂಡ್ ಎಸ್, ಒಂದು ಮುಕ್ಕಾಲು ಭಾಗ ಎಂಗೇಜ್ಮೆಂಟ್ ಮುಗಿಯೋವರೆಗೂ ಇತ್ತು. ಆ್ಯಂಡ್ ಬಂದ್ರಿ. ಈಗ ಟೈಮ್ ಬಂದು 4 o'clock ಹೋಗಿದ್ದು ನಾನು. 8:30ಗೆ ಮನೆ ಬಿಟ್ಟಿದ್ದು, ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 11 o'clock ಆಗಿತ್ತು. ಆ್ಯಂಡ್ ಈಗ ನಾನು ಮನೆಗೆ ಬಂದೆ. ಚೆನ್ನಾಗಿತ್ತು ಎಂಗೇಜ್ಮೆಂಟ್. ನನ್ನ ಫ್ರೆಂಡ್ ಅವ್ರ ಅಕ್ಕ ಮತ್ತು ಅವ್ರ ಭಾವ ಇಬ್ಬರು ಕ್ಯೂಟ್ ಕಪಲ್, ಇಷ್ಟಪಟ್ಟು ಮದುವೆ ಆಗ್ತಿರೋದಂತೆ. ಆಮೇಲೆ ಲೈಕ್ ಅವ್ರ ಮುಖದಲ್ಲಿ ಅರೇಂಜ್ ಮ್ಯಾರೇಜ್ ಇರುತ್ತಲ್ವ, ಆಕ್ವರ್ಡ್ನೆಸ್ ಆ ಥರ ಒಂಚೂರು ಇದ್ದಿಲ್ಲ. ತುಂಬ ಖುಷಿಯಾಗಿ ಇಷ್ಟಪಟ್ಟು ಆಸೆಯಿಂದ ಫುಲ್ ಎಂಗೇಜ್ಡ್ ಅದು, ಫುಲ್ ಫನ್ನಿಯಾಗಿ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ನಮಗೂ ಫುಲ್ ಎಂಟರ್ಟೈನಿಂಗ್ ಆಗಿತ್ತು, ಫನ್ನಿ ಆಗಿತ್ತು. ಆ್ಯಂಡ್ ದಟ್ಸ್ ಆಲ್. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿರ್ತೀರಾ, ದಿಸ್ ಬ್ಲಾಗ್ ವಾಸ್ ಇಂಟ್ರೆಸ್ಟಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ ಇಟ್ ಈಸ್. ಸೊ ಅಷ್ಟೇ ಗಾಯ್ಸ್, ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗಲೇ ವೀಡಿಯೋಸ್ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬೆಲ್ ಬರುತ್ತೆ. ಆ್ಯಂಡ್ ಯು ಆಲ್ ಕ್ಯಾನ್ ವಾಚ್ ಇಟ್ ವಿತೌಟ್ ಮಿಸ್ಸಿಂಗ್. ಸೊ ಅಷ್ಟೇ ಗಾಯ್ಸ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಬಾಯ್.